ಅಗ್ರಹಾರ ಜೈಲಿನಲ್ಲಿ ಅಕ್ರಮಗಳ ಸರಮಾಲೆಯೇ ಇದೆ. ಇದೀಗ ಮತ್ತೊಂದು ಸ್ಫೋಟಕ ಸುದ್ದಿ ಬಟಾಬಯಲಾಗಿದೆ. ಜೈಲಿನಲ್ಲಿ ಬಿಸಿನೆಸ್ ಮಾಡ್ತಾ ಇದ್ದ ಐಸಿಸ್ ಉಗ್ರ ಹಮೀದ್ ಮನ್ನಾ ಉಗ್ರ ಅಂತ ಕರ್ಕೊಂಡು ಬರ್ತಾರೆ. ಜೈಲಿನಲ್ಲಿ ಇಟ್ಟು ರಾಜಾತಿಥ್ಯವನ್ನ ನೀಡ್ತಾರೆ. ಅದು ಜೈಲಿನ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿರುತ್ತೆ. ಆದ್ರೂ ಕೂಡ ಜೈಲಿನ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರ್ತಾರೆ. ಈಗ ಜೈಲಿನಲ್ಲಿ ಉಗ್ರ ಹಮೀದ್ ಬಿಸ್ನೆಸ್ ಮಾಡ್ತಿದ್ನಂತೆ. ಜೈಲಲ್ಲಿ ಚಿಕನ್ ಮಟನ್ ಶವರ್ಮಾ ಮಾರ್ತಾ ಇದ್ದ. ಜೈಲು ಅಧಿಕಾರಿಗಳನ್ನ ಬುಕ್ ಮಾಡ್ಕೊಂಡಿದ್ದ. ಜೈಲಾಧಿಕಾರಿಗಳಿಗೆ ಕಮಿಷನ್ ಕೊಡ್ತಿದ್ದ ಉಗ್ರ. ಅಂದ್ರೆ ಜೈಲಾಧಿಕಾರಿಗಳನ್ನೇ ಕೊಂಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಅಲ್ಲಿ ಚಿಕನ್ ಮಾಡೋದು, ಮಟನ್ ಮಾಡೋದು, ಶವರ್ಮಾ ಮಾಡೋದು, ಆ ಮೂಲಕ ಬಿಸ್ನೆಸ್ ಮಾಡೋದು, ಹೊರಗಡೆ ತಗೊಂಡೋಗೋಕೆ. ಅದಕ್ಕೆ ಈ ಜೈಲಾಧಿಕಾರಿಗಳು ಸಾಥ್ ಕೊಡೋದು, ಎಲ್ರಿಗೂ ಕೂಡ ಕಮಿಷನ್ ಕೊಡೋದು. ಜೈಲಾಧಿಕಾರಿಗಳನ್ನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ನಂತೆ. ಅಂದ್ರೆ ಜೈಲಾಧಿಕಾರಿಗಳು ಏನು ದಡ್ರ ಬುದ್ಧಿವಂತರ ಒಂದು ಗೊತ್ತಾಗ್ತಿಲ್ಲ. ಜೈಲಿನಲ್ಲಿ ನರಕ ತೋರಿಸ್ಬೇಕು. ಯಾಕಂದ್ರೆ ಆತ ಉಗ್ರ. ಆ ಉಗ್ರ ಜೈಲಿನಲ್ಲಿ ರಾಜಾತಿಥ್ಯವನ್ನ ಆತನಿಗೆ ನೀಡ್ತಾನೆ ಅಂತ ಹೇಳಿದ್ರೆ ಜೈಲಾಧಿಕಾರಿಗಳಿಗೆ ಏನ್ ಹೇಳಬೇಕು? ಈಗ ಹೊಸ ಜೈಲ್ SP ಇಂದ ಖಡಕ್ ಸೂಚನೆಯನ್ನ ನೀಡಲಾಗಿದೆ. ಕ್ರಮವನ್ನ ಜರುಗಿಸಲಾಗಿದೆ. ಶವರ್ಮಾ ಮಾರಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಅಂಶುಕುಮಾರ್. ಜೈಲಾಧಿಕಾರಿಗಳ ಕ್ರಮಗಳಿಗೆ ಕೈದಿಗಳು ಕಂಗಾಲಾಗಿದ್ದಾರೆ. ಅಟ್ಲೀಸ್ಟ್ ತಪ್ಪು ಮಾಡಿದ್ದಾರೆ, ಆ ತಪ್ಪಿನ ಅರಿವಾಗಬೇಕು ಅಂತ ಹೇಳಿ ಜೈಲಿಗೆ ಕಳಿಸ್ತಾರೆ. ಆದ್ರೆ ಆ ಜೈಲನ್ನೇ ಬಿಸ್ನೆಸ್ ಅಡ್ಡೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟ ಬಂದಂಗೆ ಟಿವಿ ಹಾಕೊಳ್ಳೋದು, ಇಷ್ಟ ಬಂದಂಗೆ ಫೋನ್ ಯೂಸ್ ಮಾಡೋದು. ಸೊ ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಐಸಿಸ್ ಉಗ್ರ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾನೆ. ಆತ ಅದರಲ್ಲೇ ಬಿಸ್ನೆಸ್ ಮಾಡ್ತಾನೆ. ಒಂದ್ ಕಡೆ ಚಿಕನ್ನು, ಒಂದ್ ಕಡೆ ಮಟನ್ನು, ಒಂದ್ ಕಡೆ ಶವರ್ಮಾ, ಅದನ್ನ ಕೂಡ ಸಪ್ಲೈ ಮಾಡುವಂತಹ ಬಿಸ್ನೆಸ್ ಮಾಡ್ತಾ ಇದ್ನಂತೆ. ಎಲ್ಲ ಅಧಿಕಾರಿಗಳನ್ನ ಈತ ಬುಕ್ ಮಾಡ್ಕೊಂಡಿದ್ನಂತೆ. ಬುಕ್ ಮಾಡಿಕೊಂಡು ಕಮಿಷನ್ ಕೊಡ್ತಾ ಇದ್ನಂತೆ ಬಂದಿದ್ದ ದುಡ್ಡಲ್ಲಿ. ಸೊ ಹಾಗಾಗಿ ಜೈಲಾಧಿಕಾರಿಗಳು ಕೂಡ ಬಾಯಿ ಮುಚ್ಕೊಂಡು ಕೂತಿದ್ರು.